ಮಾತಾಡಿಸ್ಬಿಟ್ಟು ಏನ್ ಪ್ರಾಬ್ಲಮ್ ಇದೆ ನಾವು ಇಲ್ಲಿ ಲೋಕಲ್ ರೈತರಿಗೆ ಏನ್ ಫಸ್ಟ್ ಕೆಲಸ ಕೊಡಬೇಕು ಅದನ್ನ ನಾವು ಕೆಲಸ ಕೊಟ್ಟು ನಾವು ಬಗೆಹರಿಸ್ತೀವಿ. ಸೊ ಅದನ್ನೇ ನಾವು ಇಲ್ಲಿ ಮಾಡಕ್ ಬಂದಿದ್ವಿ. ಅದಕ್ಕೆ ನಾವು ಕಂಪ್ನಿ ಕಡೆಯಿಂದ ನಾವು ಇಲ್ಲಿ ರೆಪ್ರೆಸೆಂಟೇಷನ್ ಆಗಿ ನಮ್ಮ ಕಾಂಟ್ರಾಕ್ಟರ್ಗೆ ನಾವು ಹೇಳಿದ್ವಿ. ನಮ್ಮ ಕಾಂಟ್ರಾಕ್ಟರ್ ರೆಪ್ರೆಸೆಂಟೇಟಿವ್ ಕರ್ಕೊಂಡ್ಬಂದು ಇವತ್ತು ಎಲ್ಲಾರನ್ನೂ ಭೇಟಿ ಮಾಡಿಸಿದ್ವಿ. ಭೇಟಿ ಮಾಡಿ ಇಲ್ಲಿ ಯಾರಿಗೆ ಏನ್ ಫಸ್ಟ್ ಲೋಕಲ್ ಅವ್ರಿಗೆ ಏನ್ ಪರಿಹಾರ ಸಿಗ್ಬೇಕು, ಲೋಕಲ್ ಅವ್ರ ಜನಕ್ಕೆ ಏನು ಫಸ್ಟ್ ಕೆಲಸ ಕೊಡಬೇಕು ಅದನ್ನು ಕೊಟ್ಟು ಆಮೇಲೆ ಇಲ್ಲಿ ಎಕ್ಸ್ಟ್ರಾಸ್ ಬೇಕಾಗಿದ್ರೆ ಆವಾಗ ಬೇರೆ ಗಾಡಿಗಳನ್ನು ಬೇರೆಯವ್ರ ಜನನ ಎನ್ಕೇಜ್ ಮಾಡಿ ಅಂತ ಹೇಳಿದ್ವಿ. ನಾವು ಫಸ್ಟ್ ಪ್ರಿಫರೆನ್ಸ್ ನಾವು ಯಾವಾಗಲೂ ಲೋಕಲ್ಗೆ ನಾವು ಕೊಡ್ತೀವಿ. ನಾವು ಲೋಕಲ್ ಕೊಟ್ಟು ನಾವು ಕೆಲಸ ನೋಡಿ. ಗಂಗಾಧರ್ ಬಗ್ಗೆ ಹೇಳಿದ್ರು, ನಾವು ಅದನ್ನು ಇದು ಮಾಡ್ತೀವಿ. ನಾವು ಹೋಗಿ ಕಂಪ್ನಿಯಲ್ಲಿ ಚರ್ಚೆ ಮಾಡಿ ಅದನ್ನು ನಾವು ಏನ್ ಮಾಡಕ್ಕಾಗತ್ತೆ ಅಂತ ಆಕ್ಚುಲಿ ನಾನು ಫಸ್ಟ್ ಡೀಟೇಲ್ ಆಗಿ ನೋಡ್ಬೇಕು ಏನಾಗಿದೆ, ತಾವು ಹೇಳಿರೋ ಆರೋಪ ಹೆಂಗಿದೆ, ಇದೆಯಾ ಇಲ್ವಾ ಅಂತ ನಾವು ಫಸ್ಟ್ ನಾವು ವೆರಿಫೈ ಮಾಡ್ಬೇಕು. ವೆರಿಫೈ ಮಾಡಿ ಆತರ ಏನಾದಿದ್ರೆ ನಾವು ಅದನ್ನ ಕ್ರಮ ತಗೊಳ್ತೀವಿ. ನಿಮ್ಗೆ ಆರೋಪ ಮಾಡಿರ್ಲಿವಾ ಸರ್? ಒಬ್ಬೊಬ್ಬರೇ ಬಂದು ನಿಮ್ಗೇನು ಕಂಪ್ಲೇಂಟ್ ಮಾಡಿರ್ಲಿಲ್ಲ? ನಮಗೆ ಇದೆ ನಮ್ ಗಮನಕ್ಕೆ ಇವತ್ತು ತಂದಿರ್ಬೇಕು. ನಾವು ಏನಾದ್ರು ಮುಂಚೆ ಕೆಲವೊಬ್ರು ತರುವಾಗ ನಾವು ಮಾತಾಡಿದ್ವು, ಅವಾಗ ಆ ರೈತರಿಗೆ ಕೆಲಸ ಕೊಟ್ಟಿದ್ದಾರೆ, ನಮಗೂ ಕೆಲವೊಂದು ದಾಖಲೆ ಕೊಟ್ಟಿದ್ದಾರೆ, ಈ ರೈತರಿಗೆ ನಾವು ಕೆಲಸ ಕೊಟ್ಟಿದ್ವಿ ಅಂದ್ಬಿಟ್ಟು. ಸೊ ಇವಾಗ ಅದಕ್ಕೆ ನಾವು ಏನ್ ಹೇಳಿದ್ವಿ ಅಂದ್ರೆ ಎಲ್ಲ ರೈತರು ಡೀಟೇಲ್ ಯಾರ್ಯಾರ ಹತ್ರ ಏನೇನ್ ಗಾಡಿಗಳಿದೆ ಏನಿದೆ ಅದನ್ನ ನೀವು ಕೊಡಿ. ಅದ್ರಲ್ಲಿ ಯಾರ್ಯಾರು ಕೆಲಸ ಕೊಟ್ಟಿದ್ದಾರೆ, ಯಾರ್ಯಾರು ಕೆಲಸ ಕೊಟ್ಟಿಲ್ವೋ, ಯಾರು ಕೆಲಸ ಕೊಟ್ಟಿಲ್ವೋ ಆ ಗಾಡಿಗಳನ್ನ ನಾವು ಮತ್ತೆ ನಾವು ಎನ್ಕೇಜ್ ಮಾಡಕ್ ನಾವು ಹೇಳಿದ್ವಿ. ಸರ್, ಈಗ ಆರೋಪ ಸಾಬೀತಾದ್ರೆ ಗಂಗಾಧರ್ ಅವ್ರನ್ನ ಈ ಕೆಲಸದಿಂದ ಕೈ ಬಿಡ್ತೀರಾ ಸರ್? ಇವಾಗ ಇನ್ನು ನಾವು ಅದನ್ನು ವೆರಿಫೈ ಮಾಡೋದು ನಾವು ಏನಿಲ್ಲಿ ಕಮೆಂಟ್ ಮಾಡಕ್ ಆಗಲ್ಲ ಸರ್. ನಾವು ಅದು ಏನ್ ಕಂಪನಿ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಕೈಗೊಳ್ತೀವಿ. ಈಗ ನಾವು ಮಾತಾಡ್ಬೇಕು ಕಂಪ್ನಿಯಲ್ಲಿ ನಾವು ಮಾತಾಡ್ಬಿಟ್ಟು ನಾವು ಬಗೆಹರಿಸ್ತೀವಿ. ರೈತರ ಪ್ರತಿಭಟನೆಗೆ ಪರಿಹಾರ ಸಿಗುತ್ತಾ ಅನ್ನೋದು ಖಂಡಿತ ಸಿಗುತ್ತೆ, ಸಿಗೋದೆಲ್ಲ ಹೋಗುತ್ತೆ. ಈಗ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ತಾವು ಕರೆದಿದ್ದೀರಿ, ನಾವು ಬಂದಿದ್ದೀವಿ. ಬಂದು ನಾವು ಮಾತಾಡಿರೋದನ್ನು ಬಗೆಹರಿಸಕ್ಕೆ ಬಂದಿರೋದು. ನಾವು ಇಷ್ಟು ದಿನ ನಾವು ಇಲ್ಲಿಗೆ ಬಂದಿರೋದು ಎಲ್ಲಾರನ್ನು ಕೂಟ ಇಲ್ಲಿ ಮಾಡಕ್ಕೆ ಬಂದಿರೋದು. ನಾವು ಎಷ್ಟು ದಿವಸ ಸಮಯದೊಳಗಡೆ ಇದನ್ನ ಪರಿಹಾರ ಮಾಡ್ತೀವಿ? ನಾವು ಇವಾಗ 2 ವಾರ ಅಂತ ಹೇಳಿದರೆ ನಾವು ಆದಷ್ಟು ಬೇಗ ನಾವು ಮುಗಿಸ್ಕೊಡ್ತೀವಿ. ನಿಮ್ಮ ಹೆಸರು? ತಿರುಪತಿ ಅಂತ.